ನಮಸ್ಕಾರ ಫ್ರೆಂಡ್ಸ್. ಮೊದಲನೇದಾಗಿ ನೀವು ಈ ವಿಡಿಯೋನ ನೋಡಲೇಬೇಕು ಅಂತ ಏನಿಲ್ಲ. ಜಸ್ಟ್ ಇಯರ್ಫೋನ್ಸ್ ಹಾಕ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಸಾಕು. ನಾನು ಸ್ಟೋರಿನ ನೆರೇಷನ್ ಮಾಡೋ ರೀತಿಗೆ ಎಲ್ಲನೂ ಪ್ರತಿಯೊಂದು ನಿಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. 18th February 2026 ಬುಧವಾರ ನಾನು ಬೆಂಗಳೂರು ನಿಯರ್ ಇರ್ತಕ್ಕಂಥ ನಂದಿ ಹಿಲ್ಸ್ಗೆ ಹೋಗ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತಂತೆ. ಆ ಎಕ್ಸ್ಪೀರಿಯೆನ್ಸ್ನ ನನ್ನ ಬಳಿ ಶೇರ್ ಮಾಡಿಕೊಂಡ್ರು. ಸೊ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ. ಮುಂಜಾನೆ 4 ಗಂಟೆಯ ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಆದಂತಹ ನಾಗರಾಜ್, ಗುರು ಮತ್ತು ಬಸವರಾಜ್ ಇವರು 3 ಜನ ಕಾರಲ್ಲಿ ಹೋಗ್ತಿರುವಾಗ ಇನ್ನೇನು ನಂದಿ ಬೆಟ್ಟ ಬೇಕು ಅನ್ನೋಷ್ಟರಲ್ಲಿ ಮಧ್ಯದಾರಿಯಲ್ಲಿ ಇದ್ದಕ್ಕಿದ್ದಂತೆ GPS ಮತ್ತೆ ನೆಟ್ವರ್ಕ್ ಜೊತೆ ಕಾರು ಸಹ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗೆ ಅವರಿಗೂ ಕೂಡ ಭಯ ಶುರುವಾಗುತ್ತೆ. ಸೊ ಈಗೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಅದೇ ಟೈಮಲ್ಲಿ ನಾಗರಾಜ್ಗೆ ಒಂದು ಕಾಲ್ ಬರುತ್ತೆ. ಸೊ ಇಂಥ ನೆಟ್ವರ್ಕ್ ಇಲ್ಲದೆ ಇರೋ ಪ್ರದೇಶದಲ್ಲಿ GPS ಇಲ್ಲ, ಏನಿಲ್ಲ, ಆದರೂ ಈ ಕಾಲ್ ಹೆಂಗೆ ಬಂತು ಅಂತ ಅದೇ ಭಯದಿಂದನೇ ನಾಗರಾಜು ಆ ಕಾಲ್ನ ಪಿಕ್ ಮಾಡ್ತಾನೆ. ಸೊ ಒಂದು ನಿಧಾನವಾದ ಧ್ವನಿ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದೆ ತಿರುಗಿ ನೋಡಬೇಡ. ಸೊ ಆಗ ನಾಗರಾಜ್ ತುಂಬ ಭಯದಿಂದಲೇ ಯಾರು ನೀವು ಅಂತ ಕೇಳ್ತಾನೆ. ಸೊ ಆಗ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರೋದಿಲ್ಲ. ಸೊ ಆಗ ನಾಗರಾಜ್ ಹಿಂದೆ ತಿರುಗಿ ನೋಡ್ತಾನೆ, ಆದರೆ ಅಲ್ಲಿ ಒಂದು ನೆರಳು ಕಾಣಿಸುತ್ತೆ. ಸೊ ಅವಾಗ ಎಲ್ಲರೂ ಹಿಂದೆ ತಿರುಗಿ ನೋಡ್ತಾರೆ. ಅವರೆಲ್ಲರೂ ತಿರುಗಿ ನೋಡಿದಾಗ ಆ ನೆರಳಿನ ಜೊತೆನೆ ಮತ್ತೆ ಆ ಕಾರ್ ಹಿಂದ್ಗಡೆ ಅಂದರೆ ಗಾಜ್ ಮೇಲೆ ಮಂಜಾಗಿರುತ್ತಲ್ವ, ಸೊ ಅದರಲ್ಲಿ ಒಂದು ಹಸ್ತ ಅಂದರೆ ಕೈ ಗುರುತು ಇರುತ್ತೆ. ಸೊ ಇದರಿಂದ ಭಯಗೊಂಡವರು ಸೊ ಇದನ್ನೆಲ್ಲ ನೋಡಿ ಅವ್ರಿಗೆ ಫುಲ್ ಭಯ ಆಗ್ಬಿಡುತ್ತೆ. ಸೊ ಇದೇ ಭಯದಲ್ಲಿ ಎದ್ನೋ ಬಿದ್ನೋ ಅಂತ ಕಾರ್ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಅದೇ ಸ್ಟಾರ್ಟ್ ಮಾಡಿಕೊಂಡು ತಮ್ಮ ಮನೆಗೆ ರಿಟರ್ನ್ ಹೋಗಿಬಿಡ್ತಾರೆ. ಮನೆಗೆ ಹೋಗಿ ಇಷ್ಟೊತ್ತಲ್ಲಿ ಯಾರು ಇರ್ಬೋದು, ಅದು ನೆಟ್ವರ್ಕ್ ಇಲ್ಲದೆ ಇರೋ ಪ್ರದೇಶದಲ್ಲಿ ನನಗೆ ಈ ಕಾಲ್ ಬರುತ್ತೆ ಅಂದರೆ ಯಾರು ಮಾಡಿದಿರ್ಬೋದು ಅಂತ ಅಂದು ಮನೆಗೆ ಹೋಗಿ ಫೋನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಕಾಲ್ ಲಿಸ್ಟ್ ಇರೋದಿಲ್ಲ. ಸೊ ಇದೇನಪ್ಪ, ಅಲ್ಲಿ ನೋಡಿದರೆ ಆ ಕಾಲ್ ಬಂದಿತ್ತು, ಬಟ್ ಅಲ್ಲಿ ನೋಡಿದರೆ ಆ ಕಾಲ್ ಬಂದಿದೆ, ಬಟ್ ಇಲ್ಲಿ ನೋಡಿದರೆ ಆ ಕಾಲ್ ಹಿಸ್ಟ್ರಿನೇ ಇಲ್ಲ. ಇದೇನಾದರೂ ನಮ್ಮ ಭ್ರಮೆ ಏನಾದರೂ ಇರ್ಬೋದಾ ಅಂತ ಅಂದು ಅವ್ರಿಗೆ ಫುಲ್ ಶಾಕ್ ಆಗುತ್ತೆ. ಸೊ ಅದೇ ಸಮಯದಲ್ಲಿ ಅದು ಕಾರ್ ಇರ್ತಕ್ಕಂಥ ಹಸ್ತದ ಗುರುತು ಅವ್ರಿಗೆ ನೆನಪಾಗುತ್ತೆ. ಸೊ ಆವಾಗ ಅವರು ಹೊರಗಡೆ ಹೋಗಿ ಆ ಕಾರ್ನ ನೋಡ್ತಾರೆ. ಸೊ ಆ ಕಾರ್ ನೋಡಿದಾಗ ಆ ಹಸ್ತದ ಗುರುತು ಹಂಗೆ ಇರುತ್ತೆ. ಇಷ್ಟು ನೋಡಿದ್ರಲ್ವ ಫ್ರೆಂಡ್ಸ್. ಸೊ ಇವಾಗ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬರ್ತಿರ್ಬೋದು, ಸೊ ಇದು ಸುಳ್ಳ ಅಥವಾ ನಿಜಾನ ಅಥವಾ ನಂಬೇಕಾ ಅಥವಾ ನಂಬಾರ್ದ ಅಂತ ನಿಮ್ಮ ತಲೆಯಲ್ಲೆಲ್ಲ ಓಡ್ತಿರ್ಬೋದು. ಸೊ ಇದು ನಿಜಾನೇ ಫ್ರೆಂಡ್ಸ್, ಇದನ್ನು ನೀವು ನಂಬಲೇಬೇಕು. ಯಾಕಂದರೆ ಇದೇ ಥರ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ. ಬಟ್ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದಿಲ್ಲ, ಬಟ್ ಅವ್ರು ಶೇರ್ ಮಾಡ್ಕೊಂಡ್ರಲ್ವ, ಅದಕ್ಕೋಸ್ಕರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಒಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿ ಏನಂದರೆ, ಕೆಲವು ಐತಿಹಾಸಿಕ ಉಲ್ಲೇಖಗಳ ಪ್ರಕಾರ ಆಗ ಈ ಪ್ರಾಂತ್ಯವು ಈಗಿನ ನಂದಿ ಹಿಲ್ಸ್ ಟಿಪ್ಪು ಸುಲ್ತಾನನ ಅಧೀನದಲ್ಲಿತ್ತು. ಆ ಪ್ರಾಂತ್ಯದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಈ ಎತ್ತರದ ಬಂಡೆಯಿಂದ ಅವರನ್ನು ಕೆಳಗಡೆ ತಳ್ಳಲಾಗುತ್ತಿತ್ತು. ಇಲ್ಲಿ ಮರಣ ಹೊಂದಿರತಕ್ಕಂಥವರೇ ಆತ್ಮಗಳಾಗಿ ಇಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಲ್ಲಿ ಭಯವನ್ನು ಹುಟ್ಟಿಸ್ತಿರ್ಬೋದು ಅಂತ ವದಂತಿಗಳು ಇವೆ. ಅಂದರೆ ಇಲ್ಲಿ ಹಳ್ಳಿ ಸುತ್ತಮುತ್ತಲಿನ ಜನಗಳು ಇದೇ ಥರದ ಅನುಭವಗಳು ಸುಮಾರು ಜನಕ್ಕೆ ಆಗಿದೆ. ನನ್ನ ಫ್ರೆಂಡ್ಸಿಗೆ ಆಗಿರ್ತಕ್ಕಂಥ ಅನುಭವ ಮತ್ತು ನನ್ನ ಜೊತೆಗೂ ಆಗಿರ್ತಕ್ಕಂಥ ಅನುಭವ ಇದು ನಿಜಾನ ಅಂತ ಹೇಳ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.